ಎಲ್ಲ ಬಸ್ಯಾ ಎಲ್ಲ ಹೋಗ್ ಬರ್ತಿದ್ಯಾ? ಹೌದು ಸಸ್ಯ, ಇವತ್ತು ನಮ್ ರಿಲೇಷನ್ ಮನೆಯಾಗೆ ಫಂಕ್ಷನ್ ಇತ್ತು, ಅಲ್ಲಿ ಹೋಗಿದ್ದೆ. ಒಳ್ಳೆ ಊಟ ಹಾಕಿದ್ರು, ಮಾಡ್ಕೊಂಡ್ ಬಂದೆ. ಮತ್ತೆ ನನ್ ಕರೀಲೇ ಇಲ್ಲ ನೀನು. ನಿಂಗೆ ಫೋನ್ ಮಾಡಿದೆ ನಾನು. ಅವಮ್ಮ ಏನೋ ನೀವು ಕರೆ ಮಾಡಿದ ವ್ಯಕ್ತಿ ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ ಎಂದ್ರು. ಸರಿ ಬಿಡು, ಬೇರೆ ಯಾರೋ ಊಟ ಕರೆದಿರ್ಬೇಕು ನಿನ್ನ ಅಂತ ಸುಮ್ನಾದೆ ಮಗ. ಬರೀ ಡವೆ ಆಯ್ತು ನಿಂದು. ಹೋಗ್ಲಿ ಬಿಡಪ್ಪ, ನಿಂದು ಊಟ ಆಯ್ತಾ ಶಿಷ್ಯ? ಇಲ್ಲ, ಇನ್ನು ಹೋಗ್ಬೇಕಂಡ್ಲ ಹೋಟೆಲ್ಗೆ. ಅದಕ್ಕೆ ಕಂಡ ಶಿಷ್ಯ ಹೇಳಿದ್ದು, ಮದುವೆ ಮಾಡ್ಕೋ ಬೇಗ ಅಂತ ಟೈಮ್ಗೆ ಮನೇಲಿ ಊಟ ರೆಡಿ ಮಾಡಿ ಹಾಕ್ತಾರೆ. ಇಲ್ಲ ಅಂದ್ರೆ ಹಿಂಗೆಯ. ಬಸ್ಯಾ, ನಾನು ಹುಡುಗಿನ ಹುಡುಕ್ತಾ ಇದ್ದೀನಿ ಕಣ್ಲಾ, ಯಾವ್ದು ಸೆಟ್ ಆಯ್ತಾನೇ ಇಲ್ಲ. ಹೋಗಿದ್ ಕಡೆ ಎಲ್ಲ ಸ್ವಂತ ಮನೆ ಐತಾ ಅಂತಾರೆ, ಒಳ್ಳೆ ಕೆಲ್ಸ ಇರ್ಬೇಕಂತೆ, ಫಾರಿನ್ ಹೋಗೋ ಚಾನ್ಸ್ ಇದೆಯಾ ಅಂತಾರಲ್ಲ ಮಗ. ಹೌದಾ, ಮನೆ ಸ್ವಂತ ಅಂತ ಹೇಳ್ಬೇಕಿತ್ತು. ಅದೆಂಗ್ಲಾ, ನಾನಿರೋದು ಬಾಡಿಗೆ ಮನೇಲಿ, ಅದೆಂಗ್ಲಾ ಸ್ವಂತ ಆಯ್ತದೆ? ಅಲ್ಲ ಕಣ್ಲ ಶಿಷ್ಯ, ಓನರ್ದು ಮನೆ ಸ್ವಂತ ಅಂದ್ಮೇಲೆ ನಾವು ಬಾಡಿಗೆಗಿರೋರು ಓನರ್ ಮಕ್ಳಿದ್ದಂಗಲ್ವೆನ್ಲ. ನಾವಿರೋವರೆಗೂ ನಮ್ದು ಸ್ವಂತ ಅಂತ ಹೇಳ್ಬೋದಲ್ಲ. ಅವ್ರೇನ್ ಮನೆ ಪತ್ರ ಕೇಳಾರಿಯೇ? ಹಂಗೆ ಹೇಳಿದ್ರೆ ಅಷ್ಟೇ, ಆಮೇಲೆ ಸಿಗೋ ಮರವಾದೇನು ಸಿಗಲ್ಲ. ಹೋಗ್ಲಿ, ಹುಡ್ಗಿನ್ ನೋಡಕ್ ಹೋಗಿದ್ಯಲ್ಲ, ಏನ್ ತಿಂಡಿ ಕೊಟ್ಟಿದ್ರು? ಚೆನ್ನಾಗ್ ಮುಗ್ದ? ಅದೆಲ್ಲ ಏನು ಇಲ್ಲ, 4 ಬಿಸ್ಕೆಟ್ 1 ಟೀ ಅಷ್ಟೇ. ಅದು 1 ಬಿಸ್ಕೆಟ್ ತಿಂದೆ, ಇನ್ನೊಂದ್ ತಗೊಳಕ್ ಹೋದ್ನ. ಹುಡ್ಗಿ ಅಪ್ಪ ಒಂಥರ ನೋಡಿದ್ರು, ಸರಿ ಅಂತ ವಾಪಸ್ ಇಟ್ಬಿಟ್ಟೆ. ಯಾಕೆ ತಗೊಳ್ಳಿ ಅಂದ್ರು. ಇಲ್ಲ ಬೇಡ, ನಾನು ಬಿಸ್ಕೆಟ್ ಜಾಸ್ತಿ ತಿಂದ ಅಭ್ಯಾಸ ಇಲ್ಲ, ಹಾಕಿ ಅಭ್ಯಾಸ ಅಂದೆ. ಅಯ್ಯಯ್ಯೋ, ನಿನ್ ಕರ್ಮ ನೋಡು. ಅಲ್ಲಾದ್ರೂ ಒಳ್ಳೆ ತಿಂಡಿ ಸಿಗತ್ತೇನೋ ಅಂದ್ರೆ ಅದೂ ಇಲ್ಲ. ನನ್ ಮಾತ್ರ ನಿನ್ ಜೊತೆ ಹುಡ್ಗಿನ್ ನೋಡಕ್ಕೆ ಅಂತ ಕರಿಬೇಡ, ನಾನ್ ಬರಲ್ಲ. ನಮ್ಮ ಅಜ್ಜಿ ಹೇಳ್ತಿದ್ರು ಗೊತ್ತಾ, ಹಿಂದಿನ ಕಾಲದಲ್ಲಿ ಹುಡ್ಗಿನ್ ನೋಡಕ್ಕೆ ಅಂತ ಹೋದ್ರೆ ಖಾರ ಬಾತು, ಕೇಸರಿ ಬಾತು, ಬಾದಾಮಿ ಹಾಲು, ಇನ್ನು ಏನೇನೋ ಕೊಡ್ತಿದ್ರಂತೆ ಗೊತ್ತಾ. ಅದು ಅವಾಗ, ಇವಾಗೆಲ್ಲ ಅಷ್ಟೊಂದು ಕೊಡೋದು ಇಲ್ಲ, ಯಾರು ತಿನ್ನೋದು ಇಲ್ಲ. ತಿನ್ನೋಕ್ ಬೇಕಿದ್ರೆ ನನ್ ಕರ್ಕೊಂಡೋಗು, ಬರ್ತೀನಿ. ಹುಡ್ಗಿನ ನೀನ್ ನೋಡು, ತಿಂಡಿನ ನಾನ್ ನೋಡ್ತೀನಿ. ಆಯ್ತು, ಆತರ ಇದ್ದಾಗ ನಿಂಗೆ ಹೇಳ್ತೀನಿ. ನೀನು ಒಂದು ಕೆಲ್ಸ ಮಾಡು ಶಿಷ್ಯ, ಮದುವೆ ಬ್ರೋಕರ್ಗೆ ಹೇಳು ಸ್ವಂತ ಮನೆ ಇದೆ, ಒಳ್ಳೆ ಕೆಲಸ ಇದೆ ಅಂತ. ಅವಾಗ ಹುಡ್ಗಿನ್ ನೋಡಕ್ಕೆ ಹೋದಾಗ್ಲಾದ್ರೂ ಅಟ್ಲೀಸ್ಟ್ ಒಳ್ಳೊಳ್ಳೆ ತಿಂಡಿನಾದ್ರೂ ಸಿಗತ್ತೆ. ಮೆನು ಏನು ಅಂತ ನಾನೇ ಹೇಳ್ತೀನಿ, ಅದನ್ನೇ ಹೇಳ್ಬಿಡು. ಆಮೇಲೆ ಎಲ್ಲಾ ಕಡೆ ಒಂದೇ ತರ ತಿಂಡಿ ಕೊಟ್ರೆ ಕಷ್ಟ. ತಿಂಡಿಗಳು ಡಿಫ್ರೆಂಟ್ ಆಗಿರ್ಲಿ. ವಾರದಲ್ಲಿ 3 ಕಡೆ ಹೋದ್ರೆ ಹೆಂಗೋ ಆ ತಿಂಡಿ ಕತೆ ಕಳಿಯುತ್ತಲ್ವ ಮಗ. ಇಂಥದ್ದೇ ಹೇಳು. ಒಟ್ನಲ್ಲಿ ನನಗೆ ಮದುವೆ ಆಗೋದಕ್ಕಿಂತ ಮುಖ್ಯ ನಿನಗೆ ವಿಧ ವಿಧವಾದ ತಿಂಡಿ ಸಿಗಬೇಕು, ಅದು ಬಿಟ್ಟಿಲಿ ಅಲ್ವಾ? ಯಾ